ಅದು ಕೆಟ್ಟದಿದ್ದರೆ ಅದನ್ನು ಬಿಟ್ಟುಬಿಟ್ಟು ಒಳ್ಳೆಯ ದಾರಿಗೆ ಸಾಗಬೇಕು ಅಂತ ಹೇಳುವಂಥ ಅನೇಕ ಮಾತುಗಳು ಉಪನಿಷತ್ತಿನಲ್ಲಿದ್ದಾವೆ. ಹಾಗಾಗಿ ನಮ್ಮ ಎಲ್ಲ ವೇದ, ಮಹಾಭಾರತ, ರಾಮಾಯಣ ಇಂಥ ಎಲ್ಲ ಗ್ರಂಥಗಳು ಕೂಡ ನಮಗೆ ಸಂಸ್ಕೃತಿಯನ್ನು ಹೇಳಿಕೊಡಲಿಕ್ಕಿರುವಂಥ ಆ ಸಂಸ್ಕೃತಿಯನ್ನು ನಾವು ಮರೆತು ಬದುಕುವಂಥ ಪ್ರಸಂಗ ಬರಬಾರದು. ಇವತ್ತು ಲೌಕಿಕ ಶಿಕ್ಷಣ ಅನಿವಾರ್ಯ. ಹಾಗೆ ಅಂತ ನಮ್ಮ ಜೀವನದಲ್ಲಿ ಕೇವಲ ಅದರಿಂದಲೇ ನಾವು ಬದುಕುತ್ತೇವೆ ಅಂತ ಹೇಳಿದರೆ ಲೌಕಿಕವಾಗಿ ಬದುಕಬಹುದು. ಆದರೆ ಎಷ್ಟೋ ಸಲ ಆಧ್ಯಾತ್ಮಿಕವಾಗಿ ನಾವು ಯಾಕೆ ಬದುಕಬೇಕು ಅಂತ ಹೇಳಿದ್ರೆ ನಮ್ಮ ಆಘಾತ, ಮಾನಸಿಕ ದುಃಖ, ಯಾವ್ಯಾವುದೋ ವಿಶಿಷ್ಟವಾದ ಸಂದರ್ಭದಲ್ಲಿ ಬರತಕ್ಕಂಥ ಅನಿರೀಕ್ಷಿತವಾದ ಕಷ್ಟಗಳು, ಇದೆಲ್ಲ ಪರಿಹಾರ ಮಾಡಬೇಕಾದ್ರೆ ನಾವು ಇನ್ಯಾರನ್ನೂ ನಂಬಿದ್ರೂ ಆಗುದಿಲ್ಲ. ನಂಬಬೇಕಾದ್ದು ಕಟ್ಟ ಕಡೆಯ ಡೆಸ್ಟಿನೇಷನ್ ಆಗಿರ್ಬೇಕು, ಗಮ್ಯಸ್ಥಾನವಾಗಿರ್ಬೇಕಂತ ಭಗವಂತನೇ ನಂಬಬೇಕು. ಅವನಂತಲೇ ಪ್ರಾರ್ಥನೆ ಮಾಡಬೇಕು. ಇನ್ಯಾರಿಗೂ ಪ್ರಾರ್ಥನೆ ಅರ್ಥನೂ ಆಗುದಿಲ್ಲ. ಅವರು ಆ ಲೋಕದಲ್ಲೇ ಇರುವುದಿಲ್ಲ. ಯಾರಿಗಾದ್ರೂ ಕಷ್ಟ ಬಂದಾಗ ಮಾತ್ರ ಗೊತ್ತಾಗುತ್ತೆ ಕಷ್ಟ ಅಂದ್ರೆ ಏನು ಅಂತ. ಅವ್ರು ಸುಖವಾಗಿದ್ದಾಗ ಯಾವುದೋ ಒಂದು ಅಹಂಕಾರದಲ್ಲಿ ಎಷ್ಟು ಬೇಕಾದ್ರೆ ನೋಯಿಸ್ತಾರೆ, ಎಷ್ಟು ಬೇಕಾದ್ರೆ ಅಂತಾರೆ, ಏನ್ ಬೇಕಾದ್ರೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಯಾರನ್ನು ಹೇಳಲಿಕ್ಕಾಗದಿದ್ದಾಗಲೂ ಕೂಡ ಯಾವುದೋ ಒಂದು ದೇವರ ನಾಮ ಹಾಡಿ, ದೇವರ ಒಂದು ಪ್ರಾರ್ಥನೆ ಮಾಡಿದ್ರೆ ನನಗೆ ತುಂಬಾ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಭಗವಂತನ ಅನುಗ್ರಹದಿಂದ ನಾವು ಸುರಕ್ಷಿತವಾಗಿರ್ತೇವೆ. ಹಾಗಾಗಿ ಭಗವಂತನ ಆರಾಧನೆ ಮತ್ತೆ ಭಗವಂತನ ಪೂಜೆ, ಭಗವಂತನ ಪರವಾಗಿರತಕ್ಕಂತಹ ಸ್ತೋತ್ರಗಳು, ಇದೆಲ್ಲವೂ ಕೂಡ ನಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡುವಂತಹದ್ದು ಐಹಿಕವಾಗಿ. ಆದರೆ ಪಾರತ್ರಿಕವಾಗಿ ಪುಣ್ಯಪ್ರದವಾದ ಕರ್ಮಗಳ ಮೂಲಕ ನಮ್ಮನ್ನು ಉನ್ನತ ಸ್ಥಾನ ಕೊಂಡೊಯ್ಯುವಂತಹ ಕಾರ್ಯಕ್ರಮಗಳು. ಹಾಗಾಗಿ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಈಗಲೇ ನಾವು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಮುಂದಿನ ಜೀವನದಲ್ಲಿ ಅವರಿಗೆ ಎಷ್ಟು ಮಟ್ಟಿಗೆ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ, ಆದರೆ ಯಾವುದೋ ಒಂದು ಮೂಲೆಯಲ್ಲಿ ಅಂತ ಅವರಿಗೆ ಈ ಸಂಸ್ಕಾರ ಅಡಗಿರುವುದರಿಂದ ಒಳ್ಳೆಯ ಸಂದರ್ಭ ಬಂದಾಗ ಖಂಡಿತ ಅವರು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಯಾವುದೂ ಕೂಡ ವ್ಯರ್ಥ ಅಲ್ಲ. ಆರಂಭವಾದ ಇಚ್ಛಾವ ವಿಷ್ಣುಧರ್ಮೇನ ನಿಷ್ಫಲ ಅಂತ ಭಗವಂತನ ವಿಷಯದಲ್ಲಿ ನಾವು ಪ್ರಾರಂಭ ಮಾಡಿದರೂ ಕೂಡ ಆಗತ್ತಂತೆ, ಕೊನೆ ಮುಗಿಸ್ಲಿಕ್ಕೆ ಆಗದೇ ಇದ್ರೂ ಕೂಡ. ಆದರೆ ಇಚ್ಛಾವ ಅದು ಸಾಧ್ಯವಾಗದಿದ್ರೆ ಮನಸ್ಸಲ್ಲಿ ಒಂದು ರೀತಿ ಇಚ್ಛೆ ಮೂಡಿದರೂ ಕೂಡ ಅದೊಂದಷ್ಟು ಪುಣ್ಯ ಇದೆ ಅಂತೆ. ಹಾಗಾಗಿ ನಾವೆಲ್ಲ ಈ ಸಂಸ್ಕಾರ ಕೇಂದ್ರಗಳಲ್ಲಿ ಏನು ಕರೀತೇವೋ ಅದು ಕೇವಲ ಇವತ್ತಿಗೆ ಸೀಮಿತ ಅಲ್ಲ. ನಮ್ಮ ಜೀವನದ ಕೊನೆಯಾವಧಿಯವರೆಗೂ ಕೂಡ ಯಾವುದೋ ಒಂದು ಕಾರಣದಲ್ಲಿ ಯಾವುದೋ ಒಂದು